ಜೋಗ್ತವ ನಾನು ಯಾರೋ ಅಟ್ಟಿಸ್ಕೊಂಡ್ ಬರ್ತಾ ಇದಾರವ. ಇಲ್ಲಿಗೆ ಬಂದ್ರ ಅವರಿಂದ ಪಾರಾಗ್ಬೋದು ಅಂತ ಬಂದಿಯೇನ? ನೀ ಎಲ್ಲೇ ಇದ್ರು ಈ ತಾಯಿ ನಿನ್ ಜೊತೆಗಿರ್ತಾಳ. ಆದ್ರ ಆಗೋದು ಆಗ್ತೈತಿ ಮಗಳ. ಇದು ಇವತ್ತಿಂದಲ್ಲ, ಅಪಾಯ ನಿನ್ನ ಎಷ್ಟೋ ದಿವಸಗಳಿಂದ ಅಟ್ಟಿಸ್ಕೊಂಡು ಬರ್ತೈತಿ. ನಾನು ನಿನಗ ಹೇಳಿಲ್ಲೇನ ದಾರಿ ಸರಿಯಾಗದ ಅಂತ, ಮೈ ಮರೆತು ಹೆಜ್ಜೆ ಇಡಬೇಡ ಅಂತ. ಈಗ ನೀನು ಹೆಜ್ಜೆ ಇಟ್ಟಾಯ್ತು. ನಿಜ, ನಾನು ತಪ್ಪೆಜ್ಜೆ ಇಟ್ಟಿದ್ದೀನಿ ಜೋಗ್ತವ. ಆದ್ರೆ ಅದು ನಂಗೆ ಗೊತ್ತಾಗ್ತಾ ಇರೋದು ತಡವಾಗಿ. ಆದರೆ ಅವನಿಂದ ಕಣ್ಣೀರಿನ ತೊಂದರೆ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಬಟ್ ಈ ಲೆವೆಲ್ಗೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಲೆವೆಲ್ಗೆ ಅಂತಂದ್ರೆ ಏನೇ ಮಾತಿನ ಅರ್ಥ? ರಾಜಾ ಸರ್ ಸಾವು ಸಹಜ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸಾಕ್ ನಿಲ್ಸಿ ಮಿಸ್ಟರ್ ಜಲಂಧರ್. ವಾಟ್ ಆರ್ ಯು ಟ್ರೈಂಗ್ ಟು ಸೇ? ನಮ್ಮ ಅಪ್ಪನ ಸಾವಿಗೆ ನನ್ನ ಗಂಡ ಕಾರಣ ಅಂತನಾ? ಹಿಟ್ಟೆಜ್ಜೆ ಹಿಂದೆ ತಗೊಳಕ್ಕೆ ಸಮಯ ಇತ್ತು. ತಪ್ಪುಗಳನ್ನ ತಿದ್ಕೊಳ್ಳೋದಿಕ್ಕೆ ಅವಕಾಶಗಳು ಇದ್ವು. ಆದ್ರೆ ಅದ್ ಎಲ್ಲವೂ ನನ್ ಕೋಡ್ ಪ್ರೀತಿಯಿಂದ ನನ್ನ ಕಣ್ಣಿಗೆ ಕಾಣ್ಲಿಲ್ಲ ಅವ್ವ. ಆದ್ರೆ ಈಗ ನಾನು ಎಚ್ಚೆತ್ಕೊಂಡಿದ್ದೀನಿ. ಅಪಾಯ ಏನು, ಯಾರಿಂದ ಅಂತ ಗೊತ್ತಾದ್ಮೇಲೆ ಭಯ ಇಲ್ಲ. ನಂಗೆ ಭಯ ಇಲ್ಲ ಅವ್ವ. ಜೋಗ್ತವ, ಇವತ್ತಿಗೆ ಎಲ್ಲ ಮುಕ್ತಾಯ ಆಗ್ಲಿ. ನಂಗೆ ಆಶೀರ್ವಾದ ಮಾಡು ತಾಯಿ, ನಂಗೆ ಆಶೀರ್ವಾದ ಮಾಡು ತಾಯಿ. ಪುಷ್ಪ, ಇನ್ಮೇಲೆ ಈ ಥರ ಹರಕೆ ಎಲ್ಲ ಹೊತ್ಕೋಬೇಡ. ಮನೆಯಲ್ಲೂ ನೀ ಅಷ್ಟೊಂದು ಕೆಲಸ ಮಾಡ್ತೀಯ, ಇಲ್ಲೂ ನೀ ಆಯಾಸ ಪಡೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಪರವಾಗಿಲ್ಲ ಸುಬ್ಬು, ಅಮ್ಮಮ್ಮ ಅಂದರೆ ಒಂಚೂರು ಸೊಂಟ ನೋವು ಬರ್ಬೋದು.
ಹೆರಿಗೆ ನೋವು ಮುಂದೆ ಇದೆಲ್ಲ ಮಾಯ ಆಗ್ಬಿಡುತ್ತೆ. ಸಾರಿ, ನಾನು ನೋಡಲಿಲ್ಲ. ಪರವಾಗಿಲ್ಲ. ಸುಬ್ಬು ಎಷ್ಟು ಲಕ್ಷಣವಾಗಿದ್ದಾಳಲ್ಲ. ಈ ಸರಿನೂ ಏನಾದರೂ ನಮ್ಗೆ ಹೆಣ್ಮಗುನೇ ಆದರೆ ಇವಳ ಥರನೇ ಹುಟ್ಟಬೇಕು. ಎಲ್ಲ ಒಳ್ಳೇದಾಗುತ್ತೆ ಪುಷ್ಪ. ಆ ತಾಯಿ ನಮ್ಮ ಪಾಲಿಗೆ ಏನು ಕೊಡಬೇಕೋ ಕೊಟ್ಟೆ ಕೊಡ್ತಾಳೆ. ಅಮ್ಮ, ಅಪ್ಪ, ನಮ್ಮಮ್ಮ ಅಪ್ಪ ಅವತ್ತು ಅಲ್ಲಿದ್ರು. ರಾಜನಂದಿನಿ ಅವರನ್ನ ಭೇಟಿಯಾಗಿದ್ದಾರೆ. ಅವ್ರ ಕಣ್ಣಿಗೆ ಅವರಿಬ್ಬರು ಯಾರೋ ಮುಖ ಪರಿಚಯ ಇಲ್ಲದೆ ಇರೋರು. ಸುಮಾರು 20 ವರ್ಷದ ಹಿಂದೆ ಪರಿಚಯನೇ ಇಲ್ಲದೆ ಭೇಟಿಯಾದ ಆ 3 ಜನ ಇವತ್ತು ನನ್ನ ಜೀವನದಲ್ಲಿ ಬಹಳ ಮುಖ್ಯವಾದಂಥ ವ್ಯಕ್ತಿಗಳಾಗಿದ್ದಾರೆ. ಅಮ್ಮನ್ನ ಮೊದಲನೇ ಸಲ ನಾನು ಈ ಕಥೆಯಲ್ಲಿ ನೋಡ್ತಿದ್ದೀನಿ. ಇದನ್ನ ಇನ್ನೂ ಕತೆ ಅಂತ ನಾನು ಯಾಕೆ ಹೇಳ್ತಿದ್ದೀನಿ? ಇದು ರಾಜನಂದಿನಿ ಅವ್ರ ಜೀವನ ಮಾತ್ರ ಅಲ್ಲ, ಅವ್ರ
ಅವ್ರ ಜೀವನದಲ್ಲಿ ಮುಖ್ಯವಾದ ಪಾತ್ರ ವಹಿಸಿದಂಥವ್ರ ಜೀವನ ಕೂಡ. ಅಂದರೆ ರಾಜನಂದಿನಿ ಅವ್ರ ಜೀವನದಲ್ಲಿ ಅಪ್ಪ ಅಮ್ಮನ ಮುಖ್ಯವಾದವ್ರ. ಈ ಸರಿನೂ ಏನಾದರೂ ನಮ್ಗೆ ಹೆಣ್ಮಗುನೇ ಆದರೆ ಇವಳ ಥರನೇ ಹುಟ್ಟಬೇಕು. ನಮ್ಮಮ್ಮ ಇಂಥ ಮಗಳೇ ಹುಟ್ಟಲಿ ಅಂತ ಬೇಡ್ಕೊಂಡ್ಲ ಅಥವಾ ಇವಳೇ ಮಗಳಾಗಿ ಹುಟ್ಟಲಿ ಅಂತ ಬೇಡ್ಕೊಂಡ್ಲ? ಅವತ್ತು ಮೆಟ್ಲಿಳ್ದು ಹೋದ ರಾಜನಂದಿನಿನ ಅಪ್ಪ ಅಮ್ಮ ಇನ್ಯಾವತ್ತಾದರೂ ನೋಡಿರೋದಕ್ಕೆ ಸಾಧ್ಯನಾ? ರಾಜನಂದಿನಿ ಅವ್ರಿಗೆ ಏನಾಯಿತು? ಆರ್ಯ ಸರ್ ಎಲ್ಲಿ? ಅವ್ರು ನನಗೋಸ್ಕರ ಕಾಯ್ತಿದ್ರು. ನನಗೋಸ್ಕರನಾ ಇಲ್ಲ ರಾಜನಂದಿನಿ ಅವ್ರಿಗೋಸ್ಕರನಾ? ನನಗೋಸ್ಕರ ಅಂತ ಯಾಕೆ ಅನ್ನಿಸ್ತಿದೆ? ನಮ್ಮಪ್ಪ ಅಮ್ಮ ನನಗೂ ಕೂಡ ಪರಿಚಯ ಇಲ್ಲದೆ ಇರೋ ಹಾಗೆ ಯಾಕೆ ಫೀಲ್ ಆಗ್ತಿದೆ? ಆರ್ಯ ಸರ್ ಕಾಯ್ತಿದ್ದಾರೆ. ನಾನು ಅಲ್ಲಿಗೆ ಹೋಗಬೇಕು. ಹಾಂ, ಈಗಲೇ ಹೋಗಬೇಕು. ಮಗಳ, ನೀ ಯಾವ ಗಳಿಗಾಗಿ ಕಾಯ್ತೀವಿ ಅಂತ ತಿಳಿಯೋ ಸಮಯ ಬಂದೈತಿ. 20 ವರ್ಷದ ನಾಣ್ಯಕ್ಕ 2 ಮುಖ ಐತಿ. ಒಂದ ನೀನು, ಇನ್ನೊಂದ ಅದು ನೀನ ಮಗಳ. ಬಾಕಿ ಲೆಕ್ಕ ಚುಕ್ತ ಮಾಡಕ ತಾಯಿ ನಿನ್ನ ಮತ್ತ ಕಳ್ಸ್ಯಾಳ. ಆಗಿರೋ ಅನ್ಯಾಯಕ್ಕ ಉತ್ತರ ಕೊಡ್ಬೇಕಾಗಿದ್ದು ನಿನ್ನ ಕರ್ತವ್ಯ. ನಾ ಬರೀ ನಿನ್ನ ಮತ್ತು ನಿನ್ನ ನಡುವೆ ಇರೋ ಸೇತುವೆ. ನಿನಗ ಪೂರ್ತಿ ಅರ್ಥ ಆಗಿದ ದಿವಸ ನನ್ನ ಕೆಲಸ ಪೂರ್ತಿ ಆಗ್ತೈತ. ಹೊರಡು. ಈ ತಾಯಿ ನಿನ್ ಜೋಡಿ ಅದಳ. ಉಧೋ ಉಧೋ ಎಲ್ಲಮ್ಮ, ಎಲ್ಲಮ್ಮ ತಾಯಿ ನಿನ್ ಹಾಕುದೋ. ಉಧೋ 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 ಎಲ್ಲಮ್ಮ. ನಾವು ಮಾಡೋ ಒಳ್ಳೇದು ಕೆಟ್ಟದ್ದು ನಮ್ಮನ್ನು ಮತ್ತೆ ಬಂದು ಸೇರುತ್ತೆ ಅಂತಾರೆ. ನನಗೀಗ ಕಾಣ್ತಿರೋದು ನಡೀತಿರೋದೆಲ್ಲ ಯಾವುದ್ರ ಮೂಲ ಅಂತ ಗೊತ್ತಿಲ್ಲ. ಆದರೆ ಎಲ್ಲದಕ್ಕೂ ಉದ್ದೇಶ ಇದೆ ಅನ್ನೋದನ್ನು ನಾನು ಗಟ್ಟಿಯಾಗಿ ನಂಬ್ತೀನಿ. ನನ್ನ ಜೊತೆಯಾಗಿದ್ದು ನನ್ನ ಕೈ ಹಿಡಿದು ನಡೆಸು ತಾಯಿ, ನಡೆಸು. ಅರೆ ಅನು, ಮಾಮಿನ್ಲೋ ಇರ್ತಾರೆ ಅಂತ ಬಂದೆ. ನೀನಿದ್ಯಾ? ಎಲ್ಲೋ ಹೊರಟಿರೋ ಹಾಗಿದೆ. ಹಾಂ ಅಕ್ಕ, ಅಮ್ಮ ಎಲ್ಲಿ? ಅಮ್ಮ? ಯು ಮೀನ್ ಮಾಮಿನ್ಲೋ? ಕಮ್ ಆನ್ ಅನು, ಅವ್ರಿಗೆ ನನಗೆಲ್ಲಾನು ಹೇಳ್ಬಿಟ್ಟ ಹೋಗ್ತಾರೆ. ಹಾಯ್ ಅದಕ್ಕೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬಾವಾ. ಅದಕ್ಕೆ ಆಫೀಸ್ಗೆ ಹೊರಟ್ರಾ? ಇಲ್ಲ, ನಾನು ಆರ್ಯ ಸರ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅಫ್ಕೋರ್ಸ್, ಅವ್ರ ಆಫೀಸಲ್ಲೇ ಇರಬೇಕಲ್ವಾ.
ಇಲ್ಲ, ಅವ್ರು ನನಗೋಸ್ಕರ ಕಾಯ್ತಾ ಇದ್ದಾರೆ. ಅವರನ್ನು ಭೇಟಿ ಮಾಡಬೇಕು. ಅವರು ಖಂಡಿತ ನನಗೋಸ್ಕರ ಕಾಯ್ತಾ ಇರ್ತಾರೆ. ಖಂಡಿತ ಕಾಯ್ತಿರ್ತಾರ. ರೋಹಿಣ್ಲೋ ಏನಾದರೂ ಮೆಸೇಜ್ ಮಾಡಿದ್ರಾನು? ಹೊಸ್ಮನಿ, ಹರ್ಷ, ಶಿ ಕಾಲ್ಡ್ ಹಿಮ್ ಹೊಸ್ಮನಿ. ಅಜ್ಜಯ್ಯ ಅಂತ ಕರಿತಿದ್ರು ಅಲ್ವಾ? ಹೊಸ್ಮನಿ, ಹೊಸ್ಮನಿ. ಈಗಲಾದರೂ ಅನುಗೆ ಯಾರನ್ನ ಹೇಗೆ ಕರಿಬೇಕು ಅಂತ ಗೊತ್ತಾಯ್ತಲ್ವಾ? ಅವರ ಕರೆದ್ರೇನ್ರಿ? ಅವರ ಅಚ್ಚಯ್ಯ, ಅಮ್ಮ ಎಲ್ಲಿ? ಅಮ್ಮ ಅವರು ಮುಂಜಾನೆ ದೇವಸ್ಥಾನಕ್ಕೆ ಹೋಗ್ಯಾರ್ರಿ. ಆರ್ಯ ಸಾಹೇಬರು ಆಫೀಸಿಗೆ ಹೋಗಿದ್ರಿ. ಮೀರಾ ಮೇಡಮ್ ಫೋನ್ ಮಾಡಿದ್ರಂತ. ನೀವು ಮಲಗಿದ್ದೀರಲ್ಲ, ಅದಕ್ಕೆ ನಾ ತೊಂದರೆ ಕೊಡ್ಲಿಲ್ಲರಿ. ಅದಕ್ಕೆ ದಾದಾ ನಿಮಗೋಸ್ಕರ ಕಾಯ್ತಿದ್ದಾರೆ ಅಂತ ಹೇಳಿದ್ರಿ. ಬಟ್ ಹೊರಡ್ಬೇಕಾದ್ರೆ ನಿಮ್ಗೇನು ಹೇಳೋಗಿಲ್ವಾ? ಇವಡ ಮೆಸೇಜ್ ಹರ್ಷ ಅಲ್ವಾ ಅನು? ಇಲ್ಲ. ಇಲ್ವಾ? ಅದಕ್ಕೆ ನಾನೇ ಆಫೀಸ್ ಡ್ರಾಪ್ ಮಾಡಲಾ? ಇಲ್ಲ ಬಾಬಾ, ನಾನೇ ಆಫೀಸ್ಗೆ ಹೋಗ್ತೇನೆ. ಅದಕ್ಕೆ ಒಂದ್ಸಲ ದಾದಾ ಆಫೀಸಲ್ಲಿ ಇರ್ತಾರೋ ಇಲ್ವೋ ಅಂತ ತಿಳ್ಕೊಂಡು ಹೋಗೋದು ಬೆಟರ್ ಅನಿಸುತ್ತೆ. ಬಿಕಾಸ್ ಅವರು ಬೇರೆ ಮೀಟಿಂಗ್ ಏನಾದರೂ ಹೋಗಿದ್ರೆ ಇಲ್ಲ, ನಾನು ಆಫೀಸಿಗೆ ಹೋಗ್ತಿಲ್ಲ. ಆರ್ಯ ಸರ್ ನನಗೋಸ್ಕರ ಅನು, ವಾಟ್ ಹ್ಯಾಪನ್? ಅಯ್ಯೋ ಓಕೆ. ರೋಹಿಣ್ಲ ನಿಜವಾಗ್ಲೂ ನಿನ್ನ ಕರೆದ್ರ? ಅದಕ್ಕೆ ಆರ್ ಯು ಆಲ್ ರೈಟ್? ಮಂದ, ನೀರು ತಗೊಂಡ್ ಬಾ. ಇಲ್ಲ ಅಕ್ಕ, ನನಗೇನು ಬೇಡ. ಐ ಆಮ್ ಫೈನ್. ನಾನು ಅಮ್ಮನ ಹತ್ರ ಹೇಳೋಗ್ಬೇಕಾಗಿತ್ತಷ್ಟೆ. ನೀವೆಲ್ಲ ಹೋಗಿ. ಅದಕ್ಕೆ ಒಂದು ನಿಮಿಷ, ನಾನು ದಾದಾ ಕಾಲ್ ಮಾಡ್ತೀನಿ. ಬೇಡ. ಅದಕ್ಕೆ ಒಂದ್ಸಲ ಫೋನ್ ಮಾಡಿ ಚೆಕ್. ಬೇಡ ಅನ್ನಲ್ಲ. ಅದಕ್ಕೆ ಏನಾಗಿದೆ ನಿಮಗೆ? ಹರ್ಷ ಬಾವ, ನೀವು ದಾದಂಗೆ ಯಾಕೆ ತೊಂದರೆ ಕೊಡ್ತೀರಾ? ನಾನೇ ಹೋಗ್ತೀನಿ. ಅಜ್ಜಯ್ಯ, ಅಮ್ಮ ಬಂದರೆ ಹೇಳಿಬಿಡಿ. ನಾನು ಹೋಗ್ತೀನಿ. ಅಮ್ಮ, ಹೋಗ್ತೀನಮ್ಮ. ಅಮ್ಮ, ಹೋಗ್ತೀನಮ್ಮ. ಅದಕ್ಕೆ ಅದಕ್ಕೆ ಓಕೆ? ಏನಾಗ್ತಿದೆ ನಿಂಗೆ? ಅಯ್ಯೋ ಓಕೆ. ಮಂದ, ನೀರು ತಗೊಂಬ ಅಂತ ಹೇಳಿ ಎಷ್ಟೊತ್ತಾಯ್ತು? ಬೇಗ ತಗೊಂಡ್ ಬಾ.
ಅನು ಅದಕ್ಕೆ ಐ ಯು ಫೈನ್? ಅನು ಅನು ಮಾತಾಡು. ಅನು ಏನಾಗ್ತಿದೆ ನಿಂಗೆ? ಅನು ಐ ಥಿಂಕ್ ನೀನು ತುಂಬ ಟಯರ್ಡ್ ಆಗಿದೆಯಾ. ವೈ ಸೋ ಆಂಗ್ಸೈಟಿ? ಸ್ವಲ್ಪ ನೀರು ಕೊಡಿ. ಇಲ್ಲ ಇಲ್ಲ, ನಾನು ಹೋಗ್ತಿಲ್ಲ. ನಾನು ಹೋಗ್ತಿಲ್ಲ.